ਰਿਸ਼ਤੇ 'ਚ ਤਾਂ ਅਸੀਂ ਤੁਹਾਡੇ ਪਿਓ ਲੱਗ ਰਹੇ ਨੇ ਤੇ ਨਾਮ ਮੇਰਾ ಶಹನ್ಶಾಹ್. ಸೋನಂ ವಾಂಗ್ಚುಕ್ ಅವರು 17 ದಿನದಿಂದ ದಿಲ್ಲಿಯ ಜಂತರ್ ಮಂತರ್ ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. ಅವರೊಬ್ಬ ದೊಡ್ಡ ಸೈಂಟಿಸ್ಟ್ ಕೂಡ ಹೌದು, ನಿಮ್ಗೆಲ್ಲ ಗೊತ್ತೇ ಇದೆ. ನೀವು ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಫಾಲೋ ಮಾಡ್ತಿರೋ ಅಥವಾ ಇಲ್ಲೋ ಅದನ್ನು ಬಿಟ್ಬಿಡಿ. ನಾವು ಒಬ್ಬ ಸೈಂಟಿಸ್ಟ್ ಅನ್ನು ಕಳ್ಕೊಳ್ಬಾರ್ದು ಅಂತ ಹೇಳ್ತಾ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ ನ ಈ ಹೊಸ ವಿಡಿಯೋಗೆ ಸ್ವಾಗತ. ನೀವೆಲ್ಲರೂ ಈ ವಿಡಿಯೋನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ. ಹಾಗೆ ತಾವೆಲ್ಲರೂ ಈ ವಿಡಿಯೋನು ಮೊದಲ ಬಾರಿಗೆ ನೋಡ್ತಾ ಇರ್ತೀರಾ, ಯಾಕಂದ್ರೆ ನಾನು ಯೂಟ್ಯೂಬ್ ನಲ್ಲಿ ವಿಡಿಯೋನು ಮೊದಲ ಬಾರಿಗೆ ಮಾಡ್ತಾ ಇರೋದು. ಹಾಗೆ ಚಾನಲ್ ಕೂಡ ಹೊಸದಾಗಿದೆ, ತಮ್ಮ ಸಪೋರ್ಟ್ ಕೂಡ ಅತ್ಯಗತ್ಯ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದುವರೆಗೂ ನೀವು ಏನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ CGP ಪಾರ್ಟಿ ಅಂತ ಏನ್ ರಚನೆ ಐತಲ್ವಾ, CGP ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರ್ಬೋದು ಆಲ್ಮೋಸ್ಟ್. CGP ಅಂದ್ರೆ ಅದೇ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಹೊಸದಾಗಿ ಅಭಿಜಿತ್ ದೀಪ್ಕೆ ಎಂಬುವರೇನ ಕ್ರಿಯೇಟ್ ಮಾಡಿದ್ರಲ್ವಾ, ಅದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮೊದಲಿಗೆ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಆಗಿ ಸ್ಥಾಪನೆ ಆಯಿತು. ತದನಂತರ ಕಾಕ್ರೋಚ್ ಜನತಾ ಪಾರ್ಟಿಯ ಸ್ಥಾಪಕರಾದಂತ ಅಭಿಜಿತ್ ದೀಪ್ಕೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿದ್ರು. ಅದು ನಿಮ್ಗೆಲ್ಲ ಗೊತ್ತೇ ಇದೆ. ಅದನ್ನು ಅಕೌಂಟ್ ಏನೋ ಕ್ರಿಯೇಟ್ ಮಾಡಿದ್ರು. ಅಕೌಂಟ್ ಆದ್ಮೇಲೆ ಅವರು ಅಮೆರಿಕಾದಿಂದ ಭಾರತಕ್ಕೂ ಕೂಡ ಬಂದ ಮೇಲೆ ಇಲ್ಲೊಂದು ಹೊಸ ಪಾರ್ಟಿ ಸ್ಥಾಪನೆ ಮಾಡುವುದಾಗಿ ಹೇಳಿದ್ರು. ಅವರಿಗೆ ಒಂದು ಅದ್ಧೂರಿ ವೆಲ್ಕಮ್ ಕೂಡ ಆಗಿತ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಅದೊಂದು ಬೇರೆ ವಿಷಯನೇ ಬಿಟ್ಬಿಡಿ, ನಾವು ಇವತ್ತು ಮಾತಾಡಕ್ ಬಂದಿನ ವಿಷಯನೇ ಬೇರೆ. ಒಂದ್ ಕಡೆ ವಿರೋಧ ಪಕ್ಷಗಳು ಮತ್ತು ಪ್ರತಿಪಕ್ಷಗಳು ಹೇಳ್ತಾ ಇದೆ, ಈ CGP ಪಾರ್ಟಿ ಏನ್ ಬಂದಿದೆ ಅಲ್ವಾ, ಆ CGP ಪಾರ್ಟಿನೇ ನಮ್ ದೇಶವನ್ನು ಹಾಳು ಮಾಡ್ಲಕ್ಕಂತೆ ಬಂದಿದೆ ಅಂತ ವಿರೋಧ ಪಕ್ಷಗಳು ಮತ್ತ ನಂಬಲ್ಲಿನ ಆಳ್ವಿಕೆಯಲ್ಲಿ ಇದೆ ಅಲ್ವಾ ಆ ಪಕ್ಷಗಳ ನಾಯಕರು ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ವಿರೋಧ ಪಕ್ಷದ ಹಲವಾರು ನಾಯಕರು CGP ಪಾರ್ಟಿ ಏನದಲ್ವಾ ಆ ಪಾರ್ಟಿಯ ಹಿಂದಿಂದೆ ನಿಂತು ಹಲವಾರು ನಾಯಕರು ಸಪೋರ್ಟ್ ಮಾಡ್ತಾ ಇದ್ದಾರಂತ ಹೇಳ್ಬಹುದು. ಮೊದಲು ಏನು CGP ಪಾರ್ಟಿ ಏನ್ ಸ್ಥಾಪನೆ ಐತಲ್ವಾ, ಸ್ಥಾಪನೆ ಆದ್ಮೇಲೆ ಹಲವಾರು ವಿರೋಧ ಪಕ್ಷದ ನಾಯಕರಾದಂತ ಮಹುವಾ ಮೊಹಿತ್ರ ಸೇರಿದಂತೆ ಹಲವಾರು ದೊಡ್ಡ ನಾಯಕರೇ ನಾವು CGP ಪಾರ್ಟಿಗೆ ಸಪೋರ್ಟ್ ಮಾಡೋದಾಗಿ ಹೇಳಿದ್ರು. ಈ CGP ಪಾರ್ಟಿ ಯಾವ ರೀತಿಯಾಗಿ ಹುಟ್ಟುಕೊಳ್ತು ಮತ್ತು ಹುಟ್ಟುಕೊಳ್ಳಕ್ಕೆ ಏನ್ ಕಾರಣ ಅಂತ ನಿಮ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರ್ಬೋದು. ಯಾಕಂದ್ರೆ ನೀವು ಅಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದೀರಂತಾನೆ ವಿಡಿಯೋನು ನೋಡ್ತಾ ಇರ್ತೀರ. ಅದಕ್ಕೆ ನಿಮ್ಗೆ ಆಲ್ಮೋಸ್ಟ್ ಆಗಿ ಗೊತ್ತಿರ್ಬೋದು ಯಾವ ರೀತಿಯಾಗಿ ಹುಟ್ಟುಕೊಳ್ತು ಅಂತ. ನಮಗೆ ಆಲ್ಮೋಸ್ಟ್ ಗೊತ್ತಿದೆ, ಆದ್ರೂ ಕೂಡ ನೀನು ಯಾಕೆ ಹೇಳ್ತಾ ಇದ್ದೀರಾ ಅಂತ ತುಂಬಾ ಜನ ಅನ್ಬಹುದು. ಆದ್ರೂ ಕೂಡ ಹೇಳ್ತೀನಿ, ನಮ್ಮ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವ್ರೇನು ಹರಲ್ವಾ, ಅವರು ಒಂದು ಕೇಸ್ನ ವಾದ ಮಾಡುವ ಸಮಯದಲ್ಲಿ ನಮ್ಮ ಯುವಕರಿಗೆ ಅವರು ಕಾಕ್ರೋಚ್ ಇದ್ದ ಹಾಗೆ ಅಂತ ಒಂದು ಕಾಮೆಂಟ್ ಅನ್ನು ಮಾಡಿದ್ರು. ಆ ಕಾಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ವೈರಲ್ ಆಗಿ ಅದೇ ಒಂದು ಮುಂದೊಂದು ಕಾಕ್ರೋಚ್ ಪಾರ್ಟಿ ರಚನೆ ಆಯ್ತು ಅಂತ ಹೇಳ್ಬೋದು. ಯಾಕೆ ಈ ರೀತಿಯಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಮುನ್ನೆಲೆಗೆ ಬರ್ತಾ ಇದೆ ಅಂತ ತುಂಬಾ ಜನಗಳು ಕೇಳಬಹುದು. ಯಾಕಂದ್ರೆ ಕೆಲವು ದಿನಗಳಿಂದಷ್ಟೇ ನೀಟ್ ಎಕ್ಸಾಮ್ಗಳು ಏನು ಆದ್ವು. ನೀಟ್ ಎಕ್ಸಾಮ್ ನಲ್ಲಿ ಹಗರಣ ಕೂಡ ಆಯ್ತು. ಹಗರಣ ಆಗಿದ ಸಲುವಾಗಿ ಆ ನೀಟ್ ಎಕ್ಸಾಮ್ ಅನ್ನೇ ಕ್ಯಾನ್ಸಲ್ ಮಾಡಿದ್ರು. ಆದ್ರೂ ಕೂಡ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಆ ನೀಟ್ ಎಕ್ಸಾಮ್ ಅನ್ನೇ ಕ್ಯಾನ್ಸಲ್ ಮಾಡಿಬಿಟ್ರು. ಅದಕ್ಕೆ ಬೇಸತ್ತ ಹಲವಾರು ವಿದ್ಯಾರ್ಥಿಗಳು ಅಂದ್ರೆ ಒಂದು 12-13 ವಿದ್ಯಾರ್ಥಿಗಳು ಅದಕ್ಕೆ ಬೇಸತ್ತು ಸಾವನ್ನಪ್ಪಿದ್ರು. ಅದನ್ನು ಸಾವಿನ ಹೊಣೆ ಹೊತ್ತು ಸರ್ಕಾರದ ಏನು ನಮ್ಮ ಶಿಕ್ಷಣ ಸಚಿವರಾದಂತ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ರಾಜೀನಾಮೆ ನೀಡಬೇಕಂತ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ವು. ಆದ್ರೆ ನಮ್ಮ ಸರ್ಕಾರ ಕೇಳ್ಬೇಕಲ್ವಾ, ಧರ್ಮೇಂದ್ರ ಪ್ರಧಾನ್ ಆಗ್ಲಿ ಮತ್ತೆ ನಮ್ಮ ಸರ್ಕಾರದ ಕಡೆಯಿಂದಾಗ್ಲಿ ಇದುವರೆಗೂ ಆ ಸಾವನ್ನಪ್ಪಿದ್ದ ವಿದ್ಯಾರ್ಥಿಗಳಿಗೆ ಹೊಣೆ ಯಾರು ಅಂತ ಹೇಳಿಲ್ಲ. ಹಾಗೆ ಅದಕ್ಕೆ ಹೊಣೆ ಹೊತ್ತು ನಮ್ಮ ಸರ್ಕಾರದ ಈ ಮಂತ್ರಿ ಆಗ್ಲಿ ಅಥವಾ ನಮ್ಮ ಸರ್ಕಾರ ಈ ವಿದ್ಯಾರ್ಥಿಗಳಿಗೆ ಹೊಣೆ ಹೊತ್ತು ರಾಜೀನಾಮೆ ನೀಡ್ತಾರಂತ ಸರ್ಕಾರದ ಕಡೆಯಿಂದಾಗ್ಲಿ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ಕಡೆಯಿಂದಾಗ್ಲಿ ಇದುವರೆಗೂ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಬಂದಿಲ್ಲ ಅಂತ ಹೇಳ್ಬೋದು. ಅದಕ್ಕಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಏನದಲ್ವಾ, ಕಾಕ್ರೋಚ್ ಜನತಾ ಪಾರ್ಟಿ ಪ್ರೊಟೆಸ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇದುವರೆಗೂ ಜಂತರ್ ಮಂತರ್ ನಲ್ಲಿ ಸೋನಂ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ 17 ದಿನ ಆಯಿತು. ಇದುವರೆಗೂ ನೀಟ್ ಎಕ್ಸಾಮ್ ಏನ್ ನಡೆದು ಅಲ್ವಾ, ನೀಟ್ ಎಕ್ಸಾಮ್ ನ ಸಲುವಾಗಿ ಹಲವಾರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. ಅವರ ಹೊಣೆ ಹೊತ್ತು ನಮ್ಮ ಧರ್ಮೇಂದ್ರ ಪ್ರಧಾನ್ ಆದಂತ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಹಲವಾರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಯಾವುದೇ ಒಬ್ಬ ರಾಜಕೀಯ ನಾಯಕರು ಈ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ಬಹುದು. ಇದ್ರ ಸಲುವಾಗಿ ಅವರು ರಾಜೀನಾಮೆ ನೀಡಬೇಕು ಅಂತ ಸೋನಂ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ
ಹಲವಾರು ಕಾಕ್ರೋಚ್ ಜನತಾ ಪಾರ್ಟಿಯ ನಾಯಕರು ಸೇರಿ ದೆಹಲಿಯ ಜಂತರ್ ಮಂತರ್ ನಲ್ಲಿ ತುಂಬಾ ದಿನದಿಂದ ಅಂದ್ರೆ 17 ದಿನದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಒಂದು ಹಂಗರ್ ಸ್ಟ್ರೈಕ್ ಅಂತ ಹೇಳ್ಬಹುದು. ಸೋನಂ ವಾಂಗ್ಚುಕ್ ಯಾರಂತ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿಯಾಗಿ ವೈರಲ್ ಆಗ್ತಾ ಇದೆ. ಆ 3 ಇಡಿಯಟ್ ಮೂವಿ ಏನದಲ್ವಾ, ಆ 3 ಇಡಿಯಟ್ ಮೂವಿಯನ್ನು ಸೋನಂ ವಾಂಗ್ಚುಕ್ ಅವರ ಒಂದು ಕಥೆಯನ್ನ ಆಧರಿಸಿ 3 ಇಡಿಯಟ್ ಮೂವಿಯನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳ್ಬಹುದು. ಇವರೊಬ್ಬ ಸೈಂಟಿಸ್ಟ್, ಹಾಗೆ ಒಬ್ಬ ಇನೋವೇಟರ್, ಒಬ್ಬ ಶಿಕ್ಷಕರು ಕೂಡ ಅನ್ಬಹುದು. ಏಷ್ಯಾದ ನೋಬಲ್ ಆದಂತ ಪ್ರತಿಷ್ಠಿತ ನೋಬಲ್ ಯಾರಿಗೂ ಸಿಗಲ್ಲ, ಆದ್ರೆ ಏಷ್ಯಾದ ನೋಬಲ್ ಆದಂತ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಕೂಡ ಸೋನಂ ವಾಂಗ್ಚುಕ್ ಅವರಿಗೆ ದೊರಕಿತ್ತು, ಹಾಗೆ ಸಿಕ್ಕಿತ್ತಂತ ಹೇಳ್ಬಹುದು. ಯಾಕಂದ್ರೆ ಇವರ ಒಂದು ಸ್ತೂಪವನ್ನು ಗುರುತಿಸಿ ಏಷ್ಯಾದ ನೋಬಲ್ ಅನ್ನು ಕೊಟ್ಟಿದ್ರು. ಹಾಗೆ ಇವರು ಒಬ್ಬ ಪ್ರತಿಷ್ಠಿತ ಸೈಂಟಿಸ್ಟ್ ಕೂಡ ಅಂತ ಹೇಳ್ಬಹುದು. ಇವರು 17 ದಿನದಿಂದ ದಿಲ್ಲಿಯ ಜಂತರ್ ಮಂತರ್ ಏನದಲ್ವಾ, ದಿಲ್ಲಿಯ ಜಂತರ್ ಮಂತರ್ ನಲ್ಲಿ ಹಂಗರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹಂಗರ್ ಸ್ಟ್ರೈಕ್ ಮಾಡಿದ್ರು ನಮ್ ಸರ್ಕಾರ ನೋಡ್ತಾ ಇಲ್ಲ, ಉಪವಾಸ ಸತ್ಯಾಗ್ರಹ ಕೂಡ ಮಾಡಿದ್ರು ನೋಡ್ತಾ ಇಲ್ಲ. ನಮ್ಗೆಲ್ಲ ಏನ್ ಅನಿಸ್ತಾ ಇದೆ ಅಂತಂದ್ರೆ ಇದೊಂದು ಸ್ವತಂತ್ರ ಭಾರತವೋ ಅಥವಾ ಪ್ರಜಾಪ್ರಭುತ್ವ ಭಾರತವೋ ಅಥವಾ ಏನ ಬ್ರಿಟಿಷರ ಆಳ್ತಾ ಇದ್ರಲ್ವಾ, ಮೊದಲು ಬ್ರಿಟಿಷರ ಆಳ್ತಾ ಇದ್ರು, ಒಂದ್ ಕಡೆಯಿಂದ ಸ್ವತಂತ್ರ ಇತ್ತು, ಆದ್ರೆ ಬ್ರಿಟಿಷರು ಆಳ್ತಾ ಇದ್ರು, ಒಂದು ಪ್ರತಿಭಟನೆ ಮಾಡ್ಲಾಕ ಒಂದು ಫ್ರೀಡಮ್ ಕೊಟ್ಟಿದ್ರು, ಆ ರೀತಿಯಾಗಿ ಕೊಟ್ಟಿದ್ರು. ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತ ಸಂವಿಧಾನ ಇದೆ. ಆ ಸಂವಿಧಾನದಾಗೆ ನಮಗೆ ಒಂದು ಹಕ್ಕು ನೀಡಿದೆ ನಮಗೆ ಹೋರಾಟ ಮಾಡಲು. ಆರ್ಟಿಕಲ್ 19 ಕ್ಲಾಸ್ 1 ನಮ್ಗೆ ಹೇಳುತ್ತೆ ನಾವು ಯಾವುದೇ ಒಂದು ಪ್ರತಿಭಟನೆಯನ್ನು ಮಾಡಬಹುದು, ಹಾಗೆ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಬಹುದು ಅಂತ ಆರ್ಟಿಕಲ್ ನಂಬರ್ 19 ಕ್ಲಾಸ್ 1 ಹೇಳುತ್ತೆ. ಆದ್ರೆ ನಮಗೆ ಸ್ವತಂತ್ರವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ನಮ್ಮ ಸರ್ಕಾರಗಳು ಬಿಡ್ತಾ ಇಲ್ಲ ಅಂತ ಹೇಳ್ಬೋದು. ಈ ರ್ಯಾಂಡಮ್ ಆಗಿ ಯಾವುದೇ ಒಂದು ಪಕ್ಷ ಅಲ್ಲ, ಹಾಗೆ ಯಾವುದೇ ಒಂದು ಸರ್ಕಾರ ಅಲ್ಲ, ಎಲ್ಲಾ ಸರ್ಕಾರಗಳು ಕಾಂಗ್ರೆಸ್ ಇರ್ಲಿ ಅಥವಾ ಬಿಜೆಪಿ ಇರಲಿ, ನಾನು ಇಲ್ಲಿ ಯಾವುದೇ ಒಂದು ಪಾರ್ಟಿಯ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಸರ್ಕಾರಗಳು ಯಾವ ರೀತಿಯಾಗಿ ನಮ್ಮ ಜನಗಳಿಗೆ ನಡೆಸ್ಕೊಳ್ತಾ ಇದೆ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಿಮ್ಗೆ ಈ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ, ಇದ್ದಿನ ರೀತಿಯೇ ಹೇಳ್ತಾ ಇದ್ದೀನಿ. ಆದ್ರೆ ನನ್ನ ಇದು ಮೊದಲ ವಿಡಿಯೋ ಕೂಡ. ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಸೋನಂ ವಾಂಗ್ಚುಕ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಈ ವಿಡಿಯೋನ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.